ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು, ಮುಂಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಸದ್ಭಕ್ತರಿಗೆ ನಮಸ್ಕಾರ. ನಾನು ದೂರದ ಮಂಗಳೂರಿನಿಂದ ಬಂದಿದ್ದೀನಿ. ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಾನು ಇದ್ದೇನೆ. ಅಲ್ಲಿ ನಮ್ಮ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ಈ ಭಾಗದ ಪ್ರವಾಸದಲ್ಲಿದ್ದೆ. ಈ ಸಂದರ್ಭದಲ್ಲಿ ಕನಕರ ಕುರಿತು ಅಧ್ಯಯನ ಪುಸ್ತಕದಲ್ಲಿ ಓದೋದು, ಆದ್ರೆ ಅವರ ಜಾಗ, ಅವರು ಆಡಿ ಬೆಳೆದ ಜಾಗ, ಅವರ ಲೀಲಾ ಕ್ಷೇತ್ರಗಳನ್ನು ನೋಡುವುದು ಒಂದು ಪುಣ್ಯ. ನೀವೆಲ್ಲರೂ ಭಾಗ್ಯವಂತರು. ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ, ಇಡೀ ದೇಶ, ಇಡೀ ವಿಶ್ವ ಕನಕರ ಬಗ್ಗೆ ಓದ್ತಾರೆ. ಆದ್ರೆ ನೀವು ಕನಕರ ನಾಡಿನಲ್ಲಿ, ಕನಕರ ಭೂಮಿಯಲ್ಲಿ ನೀವು ಓಡಾಡ್ತಾ ಇದ್ದೀರಿ, ಅದು ನಿಮ್ಮ ಭಾಗ್ಯ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಪುಸ್ತಕದಲ್ಲಿ ಓದೋರು, ನೀವು ಅಲ್ಲಿ ಬದುಕ್ತಿರೋರು. ಹಾಗಾಗಿ ನಿಮ್ಮ ಒಂದು ಒಂದು ಫಲ, ನಿಮಗೆ ಆ ಕನಕರ ಕೃಪೆ ನಿಮ್ಮ ಹತ್ರ ಜಾಸ್ತಿ ಇರುತ್ತೆ. ಹೇಗೆ ಮಹಾತ್ಮರ ಜೊತೆ ಇದ್ರೆ ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅಥವಾ ಭಗವಂತನಿಗೆ ಸೇರ್ತು ಅಂತ ಹೇಳ್ತಾರಲ್ಲ, ಅದೇ ರೀತಿ ಕನಕರ ಪ್ರಭಾವದಿಂದ, ಕನಕರಿದ್ದ ಜಾಗದ ಪ್ರಭಾವದಿಂದಾಗಿ ನಮಗೂ ಭಗವಂತ ಬೇಗ ಒಲಿತಾನೆ, ನಮ್ಮ ಎಲ್ಲ ಏನ್ ಹೇಳ್ತಾರೆ ಕಷ್ಟಗಳನ್ನ ತೆಗಿತಾನೆ, ಪುಣ್ಯವನ್ನ ಕೊಡ್ತಾನೆ ಅನ್ನುವಂಥದ್ದು. ಕನಕರ ಜೀವನವನ್ನೇ ಒಂದು ರೀತಿಯ ಸುಂದರವಾದಂತಹ ಒಂದು ಏನ್ ಹೇಳ್ತಾರೆ ಒಂದು ಅನುಕರಣೆ. ನಾವು ಎಲ್ಲಾ ದಾಸರ ಜೀವನಗಳನ್ನ ನೋಡಿದಾಗ ಕನಕರು ಸಹ ಬಹಳ ವಿಶೇಷವಾದ ಸ್ಥಾನದಲ್ಲಿ ಅವ್ರು ನಿಲ್ತಾರೆ. ಈ ಬಾಡ ಗ್ರಾಮದಲ್ಲಿ ಹುಟ್ಟಿ ಒಬ್ಬ ಕ್ಷಾತ್ರ ತೇಜವನ್ನ ಬೆಳೆಸಿ, ಯುದ್ಧ ರಣರಂಗದಲ್ಲಿ ಸಹ ಹೋರಾಟವನ್ನ ಮಾಡಿ, ಒಂದು ಹುಲಿಯನ್ನ ಮುಷ್ಟಿಯಲ್ಲಿ ಗುದ್ದಿ ಸೋಲಿಸುವಷ್ಟು ಪರಾಕ್ರಮಿಯಾಗಿ, ಜೀವನದುದ್ದಕ್ಕೂ ಜನರಿಗೆ ಹಿತವನ್ನ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸಿಟ್ಕೊಂಡು ಆ ಪ್ರಯತ್ನದಲ್ಲಿ ಹೋಗ್ಬೇಕಾದ್ರೆ ಕನಕ ಸಿಕ್ಕಿ, ತಿಮ್ಮಪ್ಪ ನಾಯಕರು ಕನಕ ನಾಯಕರಾಗಿ, ಆ ಕನಕವನ್ನ ನಮಗ್ ಸಿಕ್ಕಿದ್ರೆ ಒಂದು ಕುಪ್ಪರ್ಗೆ ನಾವು ಚೆನ್ನಾಗಿ ಒಂದು BMW ಕಾರು, ಬೆನ್ಸ್ ಕಾರು, ಒಂದು ಲಾರಿ, ಜೀಪು, ಟ್ರ್ಯಾಕ್ಟರ್ ಎಲ್ಲ ಹಾಕ್ಬಿಟ್ಟು ಒಂದು ಜಮೀನೆಲ್ಲ ತಗೊಂಡು ನಾವು ಆನಂದವಾಗಿ ಇದ್ಬಿಡ್ತಿದ್ವೋ ಏನೋ. ಆದ್ರೆ ಕನಕದಾಸರ ಜೀವನ ಸಂದೇಶ ನೋಡಿ, ನನಗಲ್ಲ ಸಮಾಜಕ್ಕೆ ಅಂತ ಹೇಳಿ ಮತ್ತೆ ಅದನ್ನೇ ಸಮಾಜಕ್ಕೆ ಉಪಯೋಗಿಸಿದಾಗ ಅವರು ಕನಕ ನಾಯಕರಾಗ್ತಾರಲ್ವಾ. ಸೊ ವೆಂಕಪ್ಪ ನಾಯಕರು, ತಿಮ್ಮಪ್ಪ ನಾಯಕರು ಕನಕ ನಾಯಕರಾಗ್ತಾರೆ. ಆಮೇಲೆ ಯುದ್ಧದ ರಣಾಂಗಣದಲ್ಲಿ ಅವರಿಗೆ ಅನಿಸುತ್ತೆ, ಇಲ್ಲ ಇದನ್ನ ಮೀರಿದಂತಹ ಒಂದು ವಿಷಯ ಇದೆ ಅಂತ ಹೇಳಿ ಭಗವಂತನೆಡೆಗೆ ಹೋಗಿ ಆದಿಕೇಶವನನ್ನ ತನ್ನ ಹೃದಯದೊಳಗೆ ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಜೀವನದುದ್ದಕ್ಕೂ ಆದಿಕೇಶವನ ಕುರಿತಾಗಿ ಚಿಂತನೆಯನ್ನ ಮಾಡ್ತಾರೆ. ವಿಶೇಷ ಏನು ಅಂತ ಹೇಳಿದ್ರೆ ನೋಡಿ, ದಾಸರಗಳಲ್ಲಿ ಸಾವಿರಾರು ದಾಸರು ನಮಗೆ ಕಾಣಸಿಗ್ತಾರೆ. ಕನಕದಾಸರು ವಿಶೇಷ ಸ್ಥಾನ ಯಾಕೆ ನಿಲ್ತಾರೆ ಅಂತ ಹೇಳಿದ್ರೆ, ಅವರು ಕೇವಲ ಭಗವಂತನ ನಾಮ ಜಪವನ್ನ ಮಾಡದೆ ಅದ್ರ ಜೊತೆಗೇನೆ ಸಮಾಜದ ಡೊಂಕುಗಳನ್ನ ತಿದ್ದುವಂತಹ ಪ್ರಯತ್ನ ಮಾಡಿದ್ರು. ಇದು ಬಹಳ ವಿಶೇಷ ನೋಡಿ. ಭಗವಂತನ ಸಾಕ್ಷಾತ್ಕಾರ ನಾವು ಮಾಡ್ಕೊಳ್ಬೇಕು ನಿಜ, ಆದರೂ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ ಅಂತ. ನಿನ್ನ ಏಳಿಗೆ ಮತ್ತು ಜಗತ್ತಿನ ಕಲ್ಯಾಣ. ನೀನೊಬ್ನೇ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ರೆ ಏನಪ್ಪಾ ಬಂತು, ಸಮಾಜಕ್ಕೂ ಕಿಂಚಿತ್ ನಿನ್ ಕೈಲಿ ಕೊಡು, ಮತ್ತೆ ಬಾ ಸಮಾಜಕ್ಕೂ ಸೇವೆಯನ್ನ ಮಾಡು ಅನ್ನುವಂತಹ ಒಂದು ಸಂದೇಶ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ನಮ್ಮ ಕನಕರ ಜೀವನ ನಮಗ್ ಕಣ್ಮುಂದೆ ಕಾಣುತ್ತೆ. ಅವರು ಕೇವಲ ತನಗೋಸ್ಕರ ಚನ್ನಾದಿಕೇಶವನ ಸ್ಮರಣೆ ಮಾಡಿ ಅವರು ಲೀನನಾಗ್ಬಿಡ್ಬೋದಿತ್ತು ಆದಿಕೇಶವನ ಹತ್ರ. ಆದರೆ ಅವರಷ್ಟಕ್ಕೆ ನಿಲ್ಲದೆ ಸಮಾಜದ ಡೊಂಕುಗಳನ್ನ ತಿದ್ದಿ, ಇಡೀ ಸಮಾಜವನ್ನ ಜಾಗೃತ ಮಾಡಿ, ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ಕೊಟ್ಟು, ಶಿಕ್ಷಣ ಇಲ್ಲದವರಿಗೆ ಶಿಕ್ಷಣದ ಅಧಿಕಾರ ಇದೆ ಅಂತ ತೋರಿಸಿಕೊಟ್ಟು, ಮಂತ್ರ ಸಿಗದೇ ಇರುವವರಿಗೆ ಅದನ್ನ ಆಧ್ಯಾತ್ಮಿಕ ಸಾಧನೆಯನ್ನ ಕೊಟ್ಟು, ಇಡೀ ಮನುಕುಲವನ್ನ ಉದ್ಧರಿಸ್ಲಿಕ್ಕೆ ಕನಕದಾಸರು ಪ್ರಯತ್ನ ಮಾಡಿದ್ರು. ನಾನು ಅವರ ಜೀವನವನ್ನ ಓದ್ತಾ ಇದ್ದಾಗ ಒಂದೊಂದು ಹಾಡುಗಳು ಇದೆಯಲ್ಲ, ಒಂದೊಂದು ಪುಸ್ತಕ ಬರಿಬಹುದು. ಡಾಕ್ಟರ್ ಇಲ್ಲಿದ್ದಾರೆ, ಸರ್ ಇದ್ದಾರೆ, ಪ್ರಾಧಿಕಾರದ ಅಧ್ಯಕ್ಷರು, ಕಮಿಷನರ್ ಅವರು, ಒಂದೊಂದು ಹಾಡುಗಳು ಒಂದೊಂದು ಪುಸ್ತಕ ಯೋಗ್ಯವಾಗಿ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲವನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ. ನಮಗ್ ಸಂಶಯ ಇರುತ್ತೆ, ನಾನು ಆ ದೇವ್ರ ನಂಬ್ತೀನಿ, ಅವ್ರು ನಮ್ಮನ್ನ ಕಾಪಾಡ್ತಾರಾ ಇಲ್ವಾ, ನನ್ನ ಕೈಯಲ್ಲಿ ಕಷ್ಟ ಪರಿಹರಿಸ್ತಾರೋ ಇಲ್ವೋ ಅಂತ. ಆದ್ರೆ ಕನಕರು ಅದನ್ನ ಹೇಳಿದ್ರು, ಬೆಟ್ಟದ ತುದಿಯಲ್ಲಿ ಒಂದಿರುವಂತ ಒಂದು ಕಪ್ಪೆಗೆ ಅಥವಾ ವೃಕ್ಷಕ್ಕೆ ನೀರೆರಿಯೋರು ಯಾರು? ಆ ಬೆಟ್ಟದಲ್ಲಿ ಒಂದು ಮರ ಇರುತ್ತಲ್ಲ, ಆ ಮರಕ್ ನೀರೆರಿಯೋರು ಯಾರು? ಹುಟ್ಟಿಸಿದ ಭಗವಂತ ಕಾಪಾಡದೆ ಇರ್ತಾನ? ಖಂಡಿತ ಕಾಪಾಡ್ತಾನೆ, ಸಂಶಯ ಇಲ್ಲ, ನೀನು ನಂಬು, ಮುಂದೆ ಹೋಗು. ಕೃಷ್ಣ ಹೇಳ್ತಾನಲ್ಲ ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ಮಹಾ,
ನನ್ ಎಲ್ಲವನ್ನು ಬಿಟ್ಟು ನನ್ನ ನಂಬು, ನಾನು ನಿನ್ನನ್ನು ಕಾಪಾಡ್ತೇನೆ ಅನ್ನುವಂತ ಒಂದು ಶರಣಾಗತಿಯ ಭಾವ ಮತ್ತು ಆ ದೃಢ ನಂಬಿಕೆ. ಜೀವನದಲ್ಲಿ ಒಂದು ನಂಬಿಕೆ ಬೇಕು. ಇವತ್ತಿನ ಯುವಕರನ್ನ ನಾನು ನೋಡಿದ್ರೆ ಹೇಳ್ತಾರೆ ಕಾನ್ಫಿಡೆನ್ಸೇ ಇಲ್ಲ, ಏನ್ರೋ ಹೋಗಪ್ಪ ಒಂದು ಇಂಟರ್ವ್ಯೂ ಕೊಡು ಅಂತ ಹೇಳಿದ್ರೆ ಅವ್ರಿಗೆ ಧೈರ್ಯ ಇಲ್ಲ, ಪರೀಕ್ಷೆ ಬರೀರೋ ಧೈರ್ಯ ಇಲ್ಲ. ನೋಡಿ, ಕನಕದಾಸರ ಜೀವನದಲ್ಲಿ ಒಂದು ಸಂದೇಶ ಕೊಡ್ತಾರೆ ನನಗೆ, ನಂಬು, ನೀನು ಆ ಶಕ್ತಿಯನ್ನ ನಂಬು, ನೀನ್ ಪ್ರಯತ್ನ ಮಾಡು, ಮಾಡ್ತಾ ಹೋಗು, ಅವ್ನು ಖಂಡಿತ ನಿನ್ಗೆ ಯಶಸ್ಸು ಕೊಡ್ತಾನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ನಿನ್ನ ಪ್ರಯತ್ನ ನೀನ್ ಮಾಡ್ತಾ ಹೋಗು, ಅವನಿದ್ದಾನೆ, ನಿನ್ನನ್ನು ಕಾಪಾಡ್ತಾನೆ. ಆದಿಕೇಶವನಿದ್ದಾನೆ, ಅಥವಾ ನಮ್ಮ ಶಿವನಿದ್ದಾನೆ, ಅಥವಾ ದೇವಿ ಇದ್ದಾಳೆ, ಅವಳವಳು ಆಯಾಯ ರೂಪದಲ್ಲಿ ನಮ್ಮನ್ನ ಕಾಪಾಡ್ತಿದ್ದು. ಒಂದು ಒಳ್ಳೆಯ ಸಂದೇಶ. ಜೀವನದಲ್ಲಿ ಒಂದು ನಂಬಿಕೆ ಇರ್ಬೇಕು, ಬಾಳಿಗೊಂದು ನಂಬಿಕೆ ಇರ್ಬೇಕು. ಆ ನಂಬಿಕೆಯನ್ನು ಇಟ್ಕೊಂಡು ನಾವು ಮುಂದೆ ಹೋದ್ವಿ ಅಂತ ಹೇಳಿದ್ರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥದ್ದು. ಆಮೇಲೆ ಅವರ ಪ್ರತಿಯೊಂದು ಹಾಡು, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು, ಎಷ್ಟು ಅದ್ಭುತವಾದಂತಹ ಹಾಡು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲುಬಹುದು, ದಾಯಾದಿ ಬಂಧುಗಳ ಬಿಡಲುಬಹುದು. ಎಷ್ಟು ಸುಂದರವಾದಂತಹ ಹಾಡು. ಪ್ರತಿಯೊಂದು ಹಾಡು ನಾನು ಹೇಳಿದಾಗೆ ಒಂದೊಂದು ಪುಸ್ತಕವನ್ನ ಬರೆಯುವಂತಹ ಒಂದು ಹಾಡು. ಅದರಲ್ಲೂ ಮುಖ್ಯವಾಗಿ ನನಗೆ ಈಶ ನಿನ್ನ ಚರಣ ಭಜನೆ, ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶಕೇಶವ. ಎಂತ ಅದ್ಭುತವಾದಂತಹ ತಿರುಕನೂರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಒಂದೊಂದು ಹಾಡುಗಳು ಅದ್ಭುತ. ಎಂತ ಚಿಂತನೆ ಮನಸ್ಸಿಗೆ ಹಚ್ಚುವಂತಹದ್ದು. ನಳ ಕುರಿತಾಗಿ ಪುಸ್ತಕ ಇರ್ಬೋದು, ಅಥವಾ ಹರಿವಂಶ ಸಾರ ಇರ್ಬೋದು. ಅವ್ರ ಜೀವನ ಒಂದೊಂದೇ ವಿಸ್ತಾರವಾಗಿ ಹೇಳಲಿಕ್ಕೆ ಸಮಯದ ಅಭಾವ ಇದೆ. ಆದ್ರೆ ಅವ್ರು ಮಾಡಿದ್ದು, ಕೊಟ್ಟು ಹೋದಂತಹದ್ದು ಇದೆಯಲ್ಲ, ನಮ್ಮ ಒಂದು ಜೀವನ, ಒಂದು ಜನ್ಮ ಸಾಕಾಗೋದಿಲ್ಲ ಅವರು ಕೊಟ್ಟಂತ ವಿಷಯ. ಅದಕ್ಕೋಸ್ಕರ ಸರ್ಕಾರ ಅದನ್ನು ಮನಗಂಡು ಕನಕರಿಗಾಗಿಯೇ ಒಂದು ಪ್ರಾಧಿಕಾರವೇ ಮಾಡಿಬಿಡುತ್ತೆ. ಒಬ್ಬ ಮನುಷ್ಯ ಮಾಡ್ಲಿಕ್ಕೆ ಆಗಲ್ಲ, ಒಂದು ವಿಶ್ವವಿದ್ಯಾಲಯ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಡೀ ಸರ್ಕಾರವೇ ಒಂದು ಪ್ರಾಧಿಕಾರವನ್ನ ಮಾಡಿ, ಆ ಪ್ರಾಧಿಕಾರದ ಮುಖಾಂತರ ಕನಕರ ಜೀವನ ಸಂದೇಶವನ್ನ ಪ್ರಚಾರ ಮಾಡಿ, ಕನಕರ ಇದ್ದಂತಹ ಜಾಗಗಳನ್ನ ಉಳಿಸ್ಕೊಳ್ಳೋದು. ನೋಡಿ, ಮಹಾತ್ಮರ ಜೀವನ ಮತ್ತೆ ಜಾಗಗಳನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಇತಿಹಾಸವನ್ನ ನಾವು ಮರ್ತು ಬಿಟ್ರೆ ಏನ್ ಹೇಳ್ತಾರೆ, ಭವಿಷ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ನಮಗೆ. ಹಾಗಾಗಿ ಈ ಜಾಗವನ್ನ ಉಳಿದ್ರೆ ಅವರ ಜೀವನ ಸಂದೇಶ ಉಳಿಯುತ್ತೆ. ಇಂತಹ ಡಾಕ್ಟರ್ ಇರ್ಬೋದು, ಸರ್ ಇರ್ಬೋದು, ಇವರೆಲ್ಲರ ಒಂದು ಕೊಡುಗೆ, ತಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಆಗ್ಬಿಟ್ಟು ಏನಾಗುತ್ತೆ, ಅವರ ಜೀವನ ಸಂದೇಶ ಉಳಿಯುತ್ತೆ. ಆ ಜೀವನ ಸಂದೇಶ ಮುಂದಿನ ಪೀಳಿಗೆಗೆ ಒಂದು ಬೆಳಕಾಗಿ ಅದು ನಮ್ಗೆಲ್ರಿಗೂ ದಾರಿದೀಪವಾಗತ್ತೆ. ಹಾಗಾಗಿ ಕನಕದಾಸರ ಅಂತ ಹೇಳಿದ್ರೆ, ಪುರಂದರದಾಸರೇ ಒಂದು ಹೇಳ್ತಾರೆ, ಕನಕನ ಕೆಣಕದಿರು ಅಂತ ಹೇಳಿ. ಕನಕನ ಕೆಣಕದಿರು. ಸೊ ಹಾಗಾಗಿ ಕನಕನನ್ನ ಕೆಣಕಬಾರದಂತೆ. ಹಾಗಾಗಿ ಅದೊಂದು ಕಿಚ್ಚು, ಆ ಕಿಚ್ಚನ್ನ ಕೆಣಕಬಾರ್ದದು. ಅದನ್ನೇನ್ ಮಾಡ್ಬೇಕು, ನಾವು ಅದನ್ನ ದೀಪವಾಗಿ ಬೆಳಗಿದ್ರೆ ಅದು ನಮ್ಗೆ ಬೆಳಕು ಕೊಡುತ್ತೆ. ಹಾಗಾಗಿ ಕನಕ ಕೇವಲ ಓರ್ವ ದಾಸರಲ್ಲ, ದಾಸರನ್ನು ಜೊತೆಗೇನೆ ಸಮಾಜದ ಡೊಂಕುಗಳನ್ನ ತಿದ್ದಿ ಪ್ರತಿಯೊಬ್ಬರು, ಒಬ್ಬ ಬಂಡಾಯ ಆಗ್ಲಿಲ್ಲ ಅವ್ರು, ನೆನ್ಪಿಟ್ಕೊಳ್ಳಿ, ಅವರು ಪ್ರತಿಯೊಬ್ಬನು ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಬೋದು, ನಿನಗೆ ಅಧಿಕಾರ ಇದೆ ಅಂತ ಹೇಳುವಂತ ಒಂದು ಸಂದೇಶವನ್ನ ಕೊಟ್ಟು ಕನಕದಾಸರು ನಮ್ಗೆ ಹೋದ್ರು. ಹಾಗಾಗಿ ಕನಕದಾಸರ ಸಾಹಿತ್ಯ ನನಗೆ ಓದಕ್ ಬರದೇ ಇರ್ಬೋದು, ಅಥವಾ ನನಗೆ ಅವರ ಜೀವನ ಸಂದೇಶ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಒಂದು ಸರಳವಾಗಿ ಏನ್ ಮಾಡ್ಬಿಟ್ಟು ಹೋಗ್ಬಿಟ್ರು ಕನಕದಾಸರು ಅಂದ್ರೆ, ಅವ್ರು ಇಡೀ ಸಾಹಿತ್ಯಗಳನ್ನ ಕೊಟ್ಟೋ ಜೊತೆಗೇನೆ ಹಾಡುಗಳನ್ನ ಬರೆದ್ರು. ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯ ಹಾಡುಗಳನ್ನ ಅತ್ಯಂತ ಸರಳವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೊಟ್ಟು ಹೋದ್ರು. ನಮ್ಗೆ ಬೇರೆ ಭಾಷೆಯಲ್ಲಿ ಕೊಟ್ಟಿದ್ರೆ ನಮಗೆ ಕಷ್ಟ ಆಗ್ತಿತ್ತೋ ಏನೋ, ಆದ್ರೆ ಕನ್ನಡದಲ್ಲಿ ನಮ್ಮೆಲ್ಲರೂ ಭಾಗ್ಯ, ಕನ್ನಡ ತಾಯಿಯ ಭಾಗ್ಯ. ಕನ್ನಡದಲ್ಲಿ ಅವರು ಅಷ್ಟು ಸುಂದರವಾಗಿ, ಸರಳವಾಗಿ, ಹಳೆಗನ್ನಡನೂ ಹಾಕ್ಲಿಲ್ಲ, ನಮ್ಗೆಲ್ಲರೂ ಅರ್ಥ ಆಗುವಂತಹ ಕನ್ನಡದಲ್ಲಿ ಪದಗಳ ಮುಖಾಂತರ, ಮಕ್ಕಳು ಹಾಡುವ ಗೀತೆಗಳ ಮುಖಾಂತರ ನಮ್ಗೆ ಜೀವನ ಸಂದೇಶ ಪಾಠಗಳನ್ನು ಕೊಟ್ಟು ದಿನಕ್ಕೆ ಒಂದಾದ್ರೂ ಕನಿಷ್ಠ ಒಂದು ಹಾಡನ್ನ ಕೇಳುವಂತ ಒಂದು ಸಂಕಲ್ಪ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ಇವೆಲ್ಲ ಇದೆ, ಕನಕದಾಸರ ಹಾಡುಗಳು ಅಂತ ಕೊಟ್ಬಿಟ್ರೆ ಒಂದು ರಾಶಿ ಹಾಡುಗಳು, ಪದ್ಯಗಳು ಬಂದು ಹೋಗ್ಬಿಡ್ತವೆ. ಆಯ್ತಾ? ಅದು ಒಂದೊಂದು ಹಾಡನ್ನಾದ್ರೂ ದಿನಕ್ಕೆ ಒಂದು ಹಾಡನ್ನ ನಾವು ಕೇಳುವಂತ ಸಂಕಲ್ಪ ಮಾಡ್ಬೇಕು. ನೀವೊಂದು 365 ದಿನದಲ್ಲಿ ಒಂದು 100 ದಿನ ಇಟ್ಕೊಳ್ಳಿ ಸಾಕು. ಇನ್ನು 265 ದಿನ ನೀವು ಮರೆತ್ರಿ ಅಂತಾನೆ ಇಟ್ಕೊಳ್ಳಿ. ಒಂದು 100 ದಿವಸ ಆದ್ರೂ ಕನಕದಾಸರ 100 ಹಾಡನ್ನ ನಾವು ಕೇಳಿದ್ರೆ, ಮಕ್ಳು ಕೇಳಿಸಿದ್ರೆ, ಮನೆಯಲ್ಲಿ ಸೀರಿಯಲ್ಗಳೆಲ್ಲ ಜೋರ್ ಶಬ್ದದಲ್ಲಿ ಇಟ್ಟು ಕೇಳಿಸ್ತಾರೆ ಮಕ್ಕಳಿಗೆ. ಮಕ್ಕಳು ಓದಕ್ಕೆ ಆಗದೆ ಇರುವಷ್ಟು ರೀತಿಯಲ್ಲಿ ಸೀರಿಯಲ್ಗಳೆಲ್ಲ ಇವತ್ತು ಸಂಜೆ 6 ಗಂಟೆ ಆಯ್ತಂದ್ರೆ ಎಲ್ಲಾ ಮನೆಯಲ್ಲೂ ದೇವ್ರಿಗೆ ದೀಪ ಹಚ್ತಾರೋ ಗೊತ್ತಿಲ್ಲ, ಟಿವಿ ಅಂತೂ ಆನ್ ಮಾಡಿರ್ತಾರೆ. ಅದ್ರ ಜೊತೆಗೇನೆ ಬೆಳಗ್ಗೆ ಕನಿಷ್ಠ ಪಕ್ಷ ಒಂದು ಕನಕದಾಸರ ಒಂದು 10-15 ಹಾಡನ್ನ ಒಟ್ಟು ಮಾಡ್ಕೊಂಡು ಮೊಬೈಲಲ್ಲಿ, ಮಕ್ಳುಗಳಿಗೆಲ್ಲ ಗೊತ್ತಿರುತ್ತೆ, ಎಲ್ಲ ಡೌನ್ಲೋಡ್ ಮಾಡಪ್ಪ ಒಂದ್ ಕಡೆ ಹಾಕು ಅಂದ್ರೆ ಮಕ್ಕಳೆಲ್ಲ ಡೌನ್ಲೋಡ್ ಮಾಡ್ಕೊಡ್ತಾರೆ. ನಿಮಗೆ ಪ್ಲೇ ಮಾಡ್ಬೇಕು. ದಿನ ಒಂದು 15-20 ಹಾಡನ್ನ ಮನೆಯಲ್ಲಿ ಬೆಳಗ್ಗೆ ದಿನ ಒಂದು ಅರ್ಧ ಗಂಟೆ ಕನಕದಾಸರ ಹಾಡುಗಳನ್ನ ನಾವು ಮನೇಲಿ ಕೇಳ್ತಾ ಮಕ್ಳಿಗೆ ಸಂಸ್ಕಾರ ಬರಕ್ ಶುರು ಆಗುತ್ತೆ.
ಆ ಸಂಸ್ಕಾರದಿಂದ ಏನಾಗುತ್ತೆ, ಮಕ್ಕಳು ನಾಳೆ ಒಂದ್ ದಿವಸ ಸದೃಢವಾಗಿ ಅವ್ರು ನಿಲ್ತಾರೆ, ನಮ್ ಕಾಲ್ ಮೇಲೆ ನಿಲ್ತಾರೆ. ಅಪ್ಪ ಅಮ್ಮ ನನಗೊಂದು ಮೌಲ್ಯ ಕೊಟ್ರು ಅಂತ ನೆನ್ಪಿಟ್ಕೊಳ್ತೀವಿ. ಇವತ್ತೆಲ್ಲ ವೇದಿಕೆ ಮೇಲೆ ಇರೋರ್ನ ಕೇಳಿ, ನಿಮ್ಮನ್ನು ಹಿರಿಯರು ಕೆಲವರು ಇದ್ದೀರಿ, ಇವ್ರನ್ನ ಕೇಳಿ, ನೀವೆಲ್ಲ ಯಾಕೆ ಇವತ್ತು ಇಷ್ಟು ಗಟ್ಟಿಯಾಗಿದ್ದೀರಿ ಸರ್, ಹೇಗೆ ಇದು ಸಾಧ್ಯ ಆಯ್ತು ಡಾಕ್ಟ್ರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ತಂದೆ ನನ್ಗೆ ಈ ತರ ಸಂಸ್ಕಾರ ಕೊಟ್ರು, ನನ್ನ ತಾಯಿ ಈ ತರ ಸಂಸ್ಕಾರ ಕೊಟ್ರು ಅಂತ. ನಮ್ಮ ಮಕ್ಕಳಿಗೆ ಇವತ್ತು ಆ ಸಂದೇಶ ಕೊಡ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಆ ಸಂದೇಶ ಕೊಡ್ಬೇಕು. ಆ ಸಂದೇಶ ಕೊಟ್ರೆ ಖಂಡಿತವಾಗಿ ಆಗುತ್ತೆ. ಕನಕದಾಸರ ಪುಸ್ತಕ ಓದಕ್ ಕಷ್ಟ ಆಯ್ತು, ಒಪ್ಕೋತೀನಿ. ಹಳೆಗನ್ನಡದ ಕೆಲವು ಸಾಹಿತ್ಯಗಳಿದೆ, ಒಪ್ಕೊಳ್ತೀನಿ. ಹಾಡು ಕಷ್ಟ ಇಲ್ಲ, ಕೇಳ್ಕೊಂಡ್ ಕೆಲಸ ಮಾಡ್ಬೋದು, ಕೇಳ್ಕೊಂಡ್ ಮನೆ ಸ್ವಚ್ಛತೆ ಮಾಡ್ಬೋದು, ಕೇಳ್ಕೊಂಡು ನೀವು ತೋಟದ ಕೆಲಸ ಮಾಡ್ಬೋದು. ಸೊ ಆ ಹಾಡನ್ನ ಕೇಳ್ತಾ 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 ನಮ್ಮ ಮನಸ್ಸೊಳಗೆ ಸಂಸ್ಕಾರಗಳು ಬರುತ್ತೆ, ಅವ್ರು ಹೇಳಿದ ವಿಚಾರಗಳ ಮನಸ್ಸೊಳಗೆ ಬರುತ್ತೆ. ಇದನ್ನ ಮಾಡೋಣ. ಈ ನಿಟ್ಟಿನಲ್ಲಿ ಕನಕರಿಗೆ ನಿಜವಾದ ಅರ್ಥದಲ್ಲಿ ಅವ್ರ ಸಾಹಿತ್ಯವನ್ನ ಉಳಿಸೋಣ, ಅವರ ಸಂದೇಶವನ್ನ ಬೆಳೆಸೋಣ ಅಂತ ಹೇಳ್ತಾ, ತಾವು ಇಷ್ಟು ಪ್ರೀತಿಯಿಂದ ಕನಕರ ಒಂದು ಜೀವನ ಸಂದೇಶವನ್ನ ಉಳಿಸುವ ನಿಟ್ಟಿನಲ್ಲಿ ಈ ಕಾಗಿನೆಲೆಯಲ್ಲಿ ಇದ್ದು ತಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಸರ್ಕಾರ ಈ ಒಂದು ಯೋಜನೆಗೆ ಮತ್ತಷ್ಟು ಶಕ್ತಿಯನ್ನ ಕೊಟ್ಟು ಕನಕರ ಸಂದೇಶ ನಾಡಿನಾದ್ಯಂತ, ಯಾಕೆ ವಿಶ್ವಾದ್ಯಂತ ಅದು ಹರಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ. ಇಲ್ಲಿಂದ ಆ ಒಂದು ಒಳ್ಳೆಯ ಸಂದೇಶ ಇಡೀ ವಿಶ್ವಕ್ಕೆ ವ್ಯಾಪಿಸ್ಲಿ ಅಂತ ಹೇಳ್ತಾ, ನಮ್ಮ ಮಂಗಳೂರಿನಲ್ಲೂ ಅಷ್ಟೇನೆ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನಕದಾಸ ಅಧ್ಯಯನ ಪೀಠ ಅಂತ ಇದೆ, ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ. ನಾವು ಸಹ ಅದರಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೇವೆ. ಹಾಗೆ ರಾಜ್ಯಾದ್ಯಂತ ವಿವಿಧ ಕಡೆ ಕನಕರ ಒಂದು ಪೀಠದ ಮುಖಾಂತರ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತಾವು ವಿಶೇಷವಾಗಿ ಮಾಡ್ಬೇಕು, ಯಾಕೆಂದ್ರೆ ಕಾಗಿನೆಲೆ ನಿಮ್ಮ ಊರು, ಇಲ್ಲಿಗೆ ಜನ ಬರುವ ಹಾಗೆ ನೀವುಗಳು ಮಾಡ್ಬೇಕು. ಬೇರೆ ಬೇರೆ ಊರಿನಿಂದ ಇಲ್ಲಿ ಬರುವ ನಿಟ್ಟಿನಲ್ಲಿ ಮುಂದಿನ ಪ್ರಾಧಿಕಾರದ ನನ್ಗೆ ಅದೇ ಒಂದು ವಿನಂತಿ, ಇಲ್ಲಿಗೆ ನೀವು ಜನರು ಬರುವ ಹಾಗೆ, ವಿದ್ಯಾರ್ಥಿಗಳು ಬರುವ ಹಾಗೆ ಮಾಡ್ಬೇಕು. ಎಷ್ಟು ನಮ್ಮಲ್ಲಿ ಒಂದು ಕರ್ನಾಟಕದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 30-40 ಖಾಸಗಿ ಮತ್ತು ಸರ್ಕಾರಿ ವಿಶ್ವವಿದ್ಯಾನಿಲಯಗಳಿದೆ. ಪ್ರತಿ ವರ್ಷ ಒಂದು 100 ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ವತಿಯಿಂದ ಕಾಗಿನೆಲೆಗೆ ಬಂದು ಒಂದು 2 ದಿನ ಇಲ್ಲಿ ಇದ್ದು ಕನಕರ ಒಂದು ಜೀವನ ಸಂದೇಶನ ಅಧ್ಯಯನ ಮಾಡಿ ಈ ಪೀಠದಿಂದ ಪ್ರೇರಣೆಯನ್ನ ಪಡೆದು ಕನಕರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೋಗುವಂತ ಒಂದು ಅವಕಾಶವನ್ನ ತಾವು ಪ್ರಾಧಿಕಾರದ ಕಡೆಯಿಂದ ಮುಂದಿನ ದಿವಸದಲ್ಲಿ ಸರಳವಾದಂತ ವಸತಿ ಸಾಕು, ಬೇರೆ ಏನ್ ಬಹಳ ವಿಶೇಷವಾಗಿ ಕೊಡ್ಬೇಕಾಗಿಲ್ಲ. ಎಲ್ಲ ವಿಶ್ವವಿದ್ಯಾಲಯಗಳಿಂದಲೂ ಮಕ್ಕಳು ಇಲ್ಲಿಗೆ ಬಂದು 2 ದಿನ ಇಲ್ಲಿದ್ದು ವಿಶೇಷ ಕಾರ್ಯಾಗಾರ, ನಮ್ಮ ಡಾಕ್ಟರ್ ಇದ್ದಾರೆ, ಸಾಹೇಬ್ರಿದ್ದಾರೆ, ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅದಕ್ಕೊಂದು ವಿಶೇಷವಾದಂತ ಒಂದು ಯೋಜನೆಯನ್ನ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಒಂದು 10-15 ಸಾವಿರ ಯುವಕರು ಪ್ರತಿ ವರ್ಷ ಬಂದು ಹೋದ್ರೆ ನಮ್ಮ ಕಾಗಿನೆಲೆ ಇಂದ ಮತ್ತೆ ಎಲ್ಲ ಭಾಗಗಳಿಗೂ ಸಂದೇಶ ಹೋಗುತ್ತೆ. ಈ ನಿಟ್ಟಿನಲ್ಲಿ ಅದು ಒಂದು ಪ್ರಯತ್ನ ಆಗ್ಬೇಕು. ನಿಮ್ಮ ಮನೆಗಳಲ್ಲಿ, ಕಾಗಿನೆಲೆಯಲ್ಲಿ ಇರುವಂತ ಮನೆಗಳಲ್ಲಿ ಕನಕರ ಹಾಡುಗಳು ದಿನಾ ಬೆಳಗ್ಗೆ ಒಂದು ಅರ್ಧ ಗಂಟೆ ಕೇಳ್ಬೇಕು, ಸುಪ್ರಭಾತ ಕೇಳ್ದಾಗೆ. ಮತ್ತೆ ಅದ್ರ ಜೊತೆಗೇನೆ ಎಲ್ಲಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕನಿಷ್ಠ ಒಂದು 2 ದಿನ, ಒಂದು ಶುಕ್ರವಾರ ಹೊರಟ್ರೆ, ಎಲ್ಲಿಂದ ಕರ್ನಾಟಕದ ಯಾವ ಭಾಗದಿಂದ, ನೀವೊಂಥರ ಹೃದಯ ಭಾಗದಲ್ಲಿ ಇದ್ದೀರಿ, ಹಾವೇರಿಯವರು, ಯಾವ ಭಾಗದಿಂದ ಬಂದ್ರು ಒಂದು ರಾತ್ರಿಲಿ ಬಂದ್ಬಿಡ್ತೀರಿ ನೀವು. ಇಲ್ಲಿಗೆ ಬಂದ್ರೆ ಶನಿವಾರ ಭಾನುವಾರ ಎಷ್ಟೆಲ್ಲ ಜಾಗ ಇದೆ, ತೋಟ ಇದೆ, ಕನಕರ ಒಂದು ಪಾರ್ಕ್ ಇದೆ, ಇವೆಲ್ಲವನ್ನು ನೋಡ್ಕೊಂಡು ಒಂದು ಒಳ್ಳೆಯ ಸಂದೇಶವನ್ನ ತಗೊಂಡು ಅವ್ರ ಮಕ್ಕಳು ಹೋದ್ರೆ ನಿಜಕ್ಕೂ ಒಂದು ಸಾರ್ಥಕವಾದಂತ ಪ್ರಯತ್ನ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಾಧಿಕಾರಕ್ಕೆ ಸರ್ಕಾರ ಮತ್ತಷ್ಟು ಹೆಚ್ಚಿನ ಸಪೋರ್ಟ್ ಅನ್ನ, ಸಹಕಾರವನ್ನ ಕೊಡ್ಲಿ. ಕನಕರ ಕುರಿತಾದಂತ ಅಧ್ಯಯನ ಮತ್ತೆ ಅಧ್ಯಾಪನದ ಕೆಲಸಗಳು ನಡೀಲಿ. ಈ ಕನಕ ಕಾಗಿನೆಲೆಯಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳ ಮನೆಯಲ್ಲೂ ಸಹ ಕನಕರ ಚಿಂತನೆಗಳು ಪ್ರಾರಂಭ ಆಗಿ ಇಡೀ ವಿಶ್ವಾದ್ಯಂತ ಅದು ಹರಡ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳಿ ನಮಸ್ಕಾರ.